ಯೆಹೋವನೇ, ಯಾವಾಗ ರಕ್ಷಿಸುವೆಯೋ ಎಂದು ನಿರೀಕ್ಷಿಸುತ್ತಾ ಇದ್ದೇನೆ. ನಿನ್ನ ಆಜ್ಞೆಗಳನ್ನು ಕೈಕೊಂಡಿದ್ದೇನೆ. ಬುಧವಾರ 24 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಹೋಶುವನು 6ನೇ ಅಧ್ಯಾಯದ 22ನೇ ವಚನ. ಯೆಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ ಇಬ್ಬರು ಮನುಷ್ಯರಿಗೆ, ನೀವು ಆ ಸೂಳೆಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು ಅವಳಿಗಿರುವುದೆಲ್ಲವನ್ನೂ ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಲು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ನಾವು ಕೊಟ್ಟಂತೆ ಮಾತಿನಂತೆ ನಡೆದುಕೊಳ್ಳುವುದು ಬಹಳ ಮುಖ್ಯ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಾತಿನಂತೆ ನಡೆಯುವುದು. ಕರ್ತನಲ್ಲಿ ಪ್ರೇರೆ, ಯೆಹೋಶುವನು ಯೆರಿಕೋವಿಗೆ ಹೋಗುವಂಥ ಸಂದರ್ಭದಲ್ಲಿ ಮೊದಲು ಗೂಢಚಾರರನ್ನು ಕಳಿಸಿ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಸಮಯದಲ್ಲಿ ಅವರಿಗೆ ಅಪಾಯ ಬಂದಿತ್ತು. ಅವರ ಹಿಂದಟ್ಟಿದಂಥ ಸೈನಿಕರು ಸಾಯಿಸಬೇಕೆಂಬುದಾಗಿದ್ದರು. ಆದರೆ ರಾಹಾಬಳು ಅವರನ್ನು ಓಡಿಸಿ ಅಲ್ಲಿಂದ ಹೊರ ಕಳಿಸಿದಳು. ಆಗ ಅವರು ಆಕೆಗೆ, ನೀನು ಮತ್ತು ನಿನ್ನ ಮನೆಯವರು ಉಳಿಯುತ್ತೀರಿ, ನಿಮಗೆ ನಾವು ಹಾನಿ ಮಾಡುವುದಿಲ್ಲ ಎಂಬುದಾಗಿ ಹೇಳಿದರು. ಇದಾದ ನಂತರ ಯೆರಿಕೋ ಯೆಹೋಶುವನ ವಶಕ್ಕೆ ಬಂದಾಗ, ಅವರೆಲ್ಲರೂ ಅಪಾಯದಲ್ಲಿದ್ದಾಗ ಯೆಹೋಶುವನು ಈ ಇಬ್ಬರನ್ನು, ಅಂದರೆ ರಾಹಾಬಳು ಉಳಿಸಿದಂಥ ಇಬ್ಬರನ್ನು ಕಳುಹಿಸಿ ಅವರು ಅವಳಿಗೆ ಕೊಟ್ಟಂಥ ಮಾತಿನಂತೆ ಆಕೆಯನ್ನು ಆಕೆಯ ಕುಟುಂಬದವರನ್ನು ಉಳಿಸಲಿಕ್ಕೆ ಕಳುಹಿಸಿದನು. ಅವರು ಮಾತನ್ನು ನೆರವೇರಿಸಿದರು, ಹೋಗಿ ಅವರನ್ನು ಉಳಿಸಿದರು. ಕರ್ತನಲ್ಲಿ ಪ್ರೇರೆ, ನಾವು ಬಹಳಷ್ಟು ಬಲಹೀನವಾದಂಥ ಅಥವಾ ಕುಗ್ಗಿ ಹೋದಂಥ, ಭಯಪಟ್ಟಂಥ ಅಥವಾ ಉಳಿಯಲೇಬೇಕೆಂಬುದಾಗಿ ಇರುವಂಥ ಪರಿಸ್ಥಿತಿಯಲ್ಲಿರುವಾಗ ನಾವು ವಾಗ್ದಾನಗಳು ಮಾಡ್ಬೋದು ಅಥವಾ ಮಾತುಗಳನ್ನು ಕೊಡಬಹುದು. ಆದರೆ ನಾವು ಉನ್ನತ ಸ್ಥಿತಿಗೆ ಬಂದಾಗ ಅದನ್ನು ನಡೆಕೊಳ್ಳಬೇಕು, ಅದರಂತೆ ಇರಬೇಕೆಂಬುದಾಗಿ ಹೇಳುವಾಗ ಅನೇಕ ಸಂದರ್ಭದಲ್ಲಿ ತಪ್ಪುವುದುಂಟು. ಆದರೆ ಯೆಹೋಶುವನಾದರೂ ಅವರಿಬ್ಬರು ಕೊಟ್ಟಂಥ ಮಾತನ್ನು ನೆರವೇರಿಸಬೇಕೆಂದು ಅವರನ್ನು ರಾಹಾಬಳ ಮನೆಗೆ ಕಳುಹಿಸಿದರು, ಉಳಿಸಿದರು. ಕರ್ತನಲ್ಲಿ ಪ್ರೇರೆ, ನಾವು ಕೊಟ್ಟಂಥ ಮಾತಿನಂತೆಯೇ ಅದನ್ನು ನೆರವೇರಿಸಲು ದೇವರು ನಮ್ಮನ್ನು ಬಲಪಡಿಸಲಿ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿ ಒಳ್ಳೆಯದನ್ನು ಮಾಡುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.